ಮಕರ ರಾಶಿಯ ಸ್ನೇಹಿತರೆ ನಮಸ್ಕಾರ. ಮಕರ ರಾಶಿಯವರೇ, ತುಂಬ ಮನ ಬಂದಂತೆ ಬದುಕಿದ್ದಾಯಿತು. ತುಂಬ ವಂಚನೆ ಮತ್ತು ಕಪಟತನವನ್ನು ಸಹಿಸಿದ್ದಾಯಿತು. ಆದರೆ ಈಗ ಸಮಯ ಬದಲಾಗುವ ಕಾಲ ಬಂದಿದೆ. ಯಾರು ನಿಮ್ಮ ಬೆನ್ನ ಹಿಂದೆ ನಿಮ್ಮ ಹೆಸರನ್ನು ಕೆಡಿಸಲು ಪ್ರಯತ್ನಿಸುತ್ತಿದ್ದರೋ, ಯಾರು ನಿಮ್ಮ ಒಳ್ಳೆಯತನದ ದುರುಪಯೋಗ ಪಡಿಸಿಕೊಂಡು ನಿಮ್ಮನ್ನು ದುರ್ಬಲರೆಂದು ಭಾವಿಸಿದ್ದರೋ, ಯಾರು ನಿಮ್ಮ ಮೌನವನ್ನು ನಿಮ್ಮ ಸೋಲೆಂದು ಅಂದುಕೊಂಡಿದ್ದರೋ ಅವರಿಗೆ ಮುಂಬರುವ ಸಮಯ ಸುಲಭವಾಗಿ ಇರಲಾರದು. ಏಕೆಂದರೆ ಮೇಲಿನವನು ನ್ಯಾಯ ನಿರ್ಣಯ ಮಾಡಲು ಮುಂದಾದಾಗ ಯಾರ ಚಾಲಾಕಿತನವಾಗಲಿ, ಅಹಂಕಾರವಾಗಲಿ ಅಥವಾ ಯಾರ ಸುಳ್ಳು ಶಕ್ತಿಯಾಗಲಿ ಕೆಲಸಕ್ಕೆ ಬರುವುದಿಲ್ಲ. ಇಂದಿನ ಈ ಸಂದೇಶವು ದೀರ್ಘಕಾಲದಿಂದ ಅನ್ಯಾಯ, ವಂಚನೆ ಮತ್ತು ವಿರೋಧವನ್ನು ಎದುರಿಸುತ್ತಿರುವ ಜನರಿಗಾಗಿ ಆಗಿದೆ. ನಿಮ್ಮ ಜೀವನದಲ್ಲೂ ನಿಮ್ಮ ಮನಸ್ಸಿಗೆ ನೋವನ್ನುಂಟು ಮಾಡಿದ, ನಿಮ್ಮ ಪ್ರಗತಿಯನ್ನು ತಡೆಯಲು ಪ್ರಯತ್ನಿಸಿದ, ನಿಮಗೆ ಅಪಕೀರ್ತಿ ತಂದ ಜನರು ಇದ್ದಾರೆ. ಈ ಸಂದೇಶವನ್ನು ಕೊನೆಯವರೆಗೂ ತಪ್ಪದೆ ಕೇಳಿ, ಏಕೆಂದರೆ ಮುಂಬರುವ ಮುನ್ಸೂಚನೆಗಳು ನಿಮ್ಮ ಕರ್ಮಗಳ ಲೆಕ್ಕಾಚಾರದ ಸಮಯ ಹತ್ತಿರ ಬಂದಿದೆ ಎಂದು ತಿಳಿಸುತ್ತವೆ. ಕರ್ಮಗಳ ಲೆಕ್ಕಾಚಾರ ಆರಂಭವಾದಾಗ ಯಾರು ತಾವು ಮಾಡಿದ ಕೆಲಸಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಹಲವು ಬಾರಿ ನೀವು ಯೋಚಿಸಿರಬಹುದು, ಕೊನೆಗೆ ನಿಮ್ಮೊಂದಿಗೆ ಹೀಗೇಕೆ ಆಗುತ್ತದೆ? ನಾನು ಯಾರಿಗೂ ಕೆಟ್ಟದ್ದನ್ನು ಮಾಡಿಲ್ಲ, ಆದರೂ ಜನರು ನನ್ನ ವಿರುದ್ಧ ಏಕೆ ನಿಲ್ಲುತ್ತಾರೆ? ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿದ್ದೆ, ಆದರೂ ನನಗೇಕೆ ನೋವು ಸಿಕ್ಕಿತು? ಆದರೆ ನೆನಪಿಡಿ, ಜೀವನದಲ್ಲಿ ಕೆಲವು ಘಟನೆಗಳು ನಿಮ್ಮನ್ನು ಮುರಿಯಲು ಬರುವುದಿಲ್ಲ, ಬದಲಿಗೆ ನಿಮ್ಮನ್ನು ಇನ್ನಷ್ಟು ಬಲಶಾಲಿಯನ್ನಾಗಿ ಮಾಡಲು ಬರುತ್ತವೆ. ಇಂದು ನಿಮಗೆ ದೌರ್ಬಲ್ಯದಂತೆ ಕಾಣುತ್ತಿರುವ ಹೋರಾಟವೇ ನಾಳೆ ನಿಮ್ಮ ಅತ್ಯಂತ ದೊಡ್ಡ ಶಕ್ತಿಯಾಗಲಿದೆ. ನಿಮ್ಮ ವಿರೋಧಿಗಳು ನಿಮ್ಮನ್ನು ಕೆಳಗೆ ಬೀಳಿಸಿ ತಾವೇ ಗೆಲ್ಲುತ್ತೇವೆ ಎಂದು ಯೋಚಿಸಿರಬಹುದು, ಆದರೆ ಯಾವ ವ್ಯಕ್ತಿಯನ್ನು ಭಗವಂತನೇ ಕಾಪಾಡುತ್ತಾನೋ ಅವನಿಗೆ ಯಾವುದೇ ಮನುಷ್ಯ ಹಾನಿ ಮಾಡಲು ಸಾಧ್ಯವಿಲ್ಲ ಎಂಬುದು ಅವರಿಗೆ ತಿಳಿದಿಲ್ಲ. ಸ್ನೇಹಿತರೆ, ನಿಮ್ಮ ಜೀವನದಲ್ಲೂ ಸಕಾರಾತ್ಮಕ ಶಕ್ತಿ ನೆಲೆಸಿರಬೇಕಾದರೆ ಈ ವಿಡಿಯೋವನ್ನು ಇಷ್ಟಪಡಿ ಮತ್ತು ಚಾನಲ್ ಅನ್ನು ಚಂದಾದಾರರಾಗಿ. ನಿಮ್ಮ ಒಂದು ಇಷ್ಟ ಮತ್ತು ಚಂದಾದಾರಿಕೆ ನಮಗೆ ಕೇವಲ ಒಂದು ಸಂಖ್ಯೆಯಲ್ಲ, ಬದಲಿಗೆ ಅದು ನಿಮ್ಮ ನಂಬಿಕೆ ಆಗಿದೆ ಮತ್ತು ನಂಬಿಕೆ ಈ ಶಕ್ತಿಯೇ ನಿಮ್ಮನ್ನೆಲ್ಲ ಒಟ್ಟಿಗೆ ಹಿಡಿದಿಡುತ್ತದೆ. ಈಗ ಗಮನವಿಟ್ಟು ಕೇಳಿ. ನಿಮ್ಮ ಸುತ್ತಮುತ್ತ ಹೊರಗಿನಿಂದ ನಿಮ್ಮ ಹಿತೈಷಿಗಳಂತೆ ಕಾಣುವ ಕೆಲವು ಜನರಿದ್ದಾರೆ, ಆದರೆ ಅವರು ಒಳಗಿನಿಂದ ನಿಮ್ಮ ಸೋಲಿಗಾಗಿ ಕಾಯುತ್ತಿದ್ದಾರೆ. ನೀವು ಸೋಲನ್ನು ಒಪ್ಪಿಕೊಳ್ಳಬೇಕೆಂದು ಮತ್ತು ನಿಮ್ಮ ಆತ್ಮವಿಶ್ವಾಸ ಮುರಿದು ಹೋಗಬೇಕೆಂದು ಅವರು ಬಯಸುತ್ತಾರೆ. ಆದರೆ ಬ್ರಹ್ಮಾಂಡದ ಮುನ್ಸೂಚನೆಗಳು ಬೇರೆ ಇದೇ ಕಥೆಯನ್ನು ಹೇಳುತ್ತಿವೆ. ನಿಮ್ಮ ಶ್ರಮ, ನಿಮ್ಮ ತಾಳ್ಮೆ ಮತ್ತು ನಿಮ್ಮ ಪ್ರಾಮಾಣಿಕತೆಗೆ ಈಗ ಬಣ್ಣ ತೆರೆಯಲಿವೆ ಎಂದು ಈ ಮುನ್ಸೂಚನೆಗಳು ತಿಳಿಸುತ್ತಿವೆ. ಯಾರು ನಿಮ್ಮ ವಿರುದ್ಧ ಸಂಚು ರೂಪಿಸುತ್ತಿದ್ದರೋ ಅವರೇ ನಿಧಾನವಾಗಿ ತಾವು ಸೃಷ್ಟಿಸಿದ ಪರಿಸ್ಥಿತಿಗಳಲ್ಲಿ ಸಿಲುಕಿಕೊಳ್ಳುತ್ತಿರುವುದು ಕಂಡುಬರಬಹುದು. ಕರ್ಮದ ನಿಯಮವು ತುಂಬ ಸರಳವಾಗಿದೆ. ಯಾರು ಏನನ್ನು ಬಿತ್ತುತ್ತಾರೋ ಅದನ್ನೇ ಕೊಯ್ಯುತ್ತಾರೆ. ವಿಶ್ವಾಸವಿಡಿ ಸ್ನೇಹಿತರೆ, ಮುಂದೆ ಬರಲಿರುವ ಮುನ್ಸೂಚನೆಗಳು ಇನ್ನಷ್ಟು ಆಶ್ಚರ್ಯ ಹುಟ್ಟಿಸುತ್ತವೆ. ಮುಂಬರುವ ದಿನಗಳಲ್ಲಿ ಕೆಲವು ಘಟನೆಗಳು ಸಂಭವಿಸಬಹುದು. ಅವುಗಳು ನಿಜವಾಗಿಯೂ ಮೇಲಿರುವವನು ಎಲ್ಲವನ್ನೂ ನೋಡುತ್ತಿದ್ದಾನೆ ಎಂಬುದನ್ನು ನಿಮಗೆ ಮನವರಿಕೆ ಮಾಡಿಕೊಡಲಿವೆ. ಪ್ರತಿಯೊಂದು ಕಣ್ಣೀರು, ಪ್ರತಿಯೊಂದು ಹೋರಾಟ ಮತ್ತು ಪ್ರತಿಯೊಂದು ರಾತ್ರಿಯ ಆತಂಕ ಹಾಗೂ ನೀವು ಒಂಟಿತನವನ್ನು ಅನುಭವಿಸಿದ ಪ್ರತಿಯೊಂದು ಕ್ಷಣವೂ ವ್ಯರ್ಥವಾಗಿಲ್ಲ. ಪ್ರತಿಯೊಂದು ವಿಷಯದ ಲೆಕ್ಕವನ್ನು ಇಡಲಾಗಿದೆ. ಸ್ನೇಹಿತರೆ, ಈಗ ಇಲ್ಲಿ ತುಂಬ ಕಡಿಮೆ ಜನರಿಗೆ ಅರ್ಥವಾಗುವ ಒಂದು ವಿಷಯ ಮುಂಭಾಗಕ್ಕೆ ಬರುತ್ತದೆ. ಒಬ್ಬ ವ್ಯಕ್ತಿಯ ಒಳ್ಳೆಯ ಸಮಯ ಬರಲಿರುವಾಗ ಅದಕ್ಕೂ ಮುನ್ನ ಅವನ ಜೀವನದಲ್ಲಿ ಕೆಲವು ಕಠಿಣ ಪರೀಕ್ಷೆಗಳು ಖಂಡಿತವಾಗಿಯೂ ಬರುತ್ತವೆ. ಇದು ಹಣೆಬರ ಅವನಿಗೆ ವಿರುದ್ಧವಾಗಿದೆ ಎಂದಲ್ಲ, ಬದಲಿಗೆ ಅವನು ತಲುಪಲಿರುವ ಉನ್ನತ ಸ್ಥಾನಕ್ಕೆ ಅವನನ್ನು ಯೋಗ್ಯನನ್ನಾಗಿ ಮಾಡಲು ಸಿದ್ಧಗೊಳಿಸಲಾಗುತ್ತಿರುತ್ತದೆ. ನೀವು ಸಹ ಕಳೆದ ದಿನಗಳಲ್ಲಿ ಇಡೀ ಜಗತ್ತೇ ನಿಮಗೆ ವಿರುದ್ಧವಾಗಿದೆ ಎಂದು ಅನಿಸುವಂತ ಹಲವು ಅನುಭವಗಳನ್ನು ಪಡೆದಿರಬಹುದು. ಈ ಅನುಭವಗಳು ನಿಮ್ಮ ಒಳಗಿನ ಶಕ್ತಿಯನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತವೆ. ಈಗ ಕಾಣಿಸುತ್ತಿರುವ ಮುನ್ಸೂಚನೆಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯೊಂದು ಬರಲಿದೆ ಎಂದು ತಿಳಿಸುತ್ತವೆ. ಈ ಬದಲಾವಣೆಯು ಕೇವಲ ಆರ್ಥಿಕವಾಗಿರದೆ ಮಾನಸಿಕ ಮತ್ತು ಸಾಮಾಜಿಕ ಮಟ್ಟದಲ್ಲೂ ಇರಬಹುದು. ಯಾರು ನಿಮ್ಮನ್ನು ನಿರ್ಲಕ್ಷಿಸುತ್ತಿದ್ದರೋ ಅವರೇ ಈಗ ನಿಮ್ಮ ಕಡೆ ಗಮನ ಕೊಡಲು ಪ್ರಾರಂಭಿಸುತ್ತಾರೆ. ಯಾರು ನಿಮ್ಮ ಸಾಮರ್ಥ್ಯವನ್ನು ಪ್ರಶ್ನಿಸುತ್ತಿದ್ದರೋ ಅವರೇ ಈಗ ನಿಮ್ಮ ಯಶಸ್ಸನ್ನು ಕೊಂಡಾಡುತ್ತಾರೆ. ಮತ್ತು ನಿಮ್ಮನ್ನು ತಡೆಯಲು ಬಯಸುತ್ತಿದ್ದ ಜನರು ನಿಮ್ಮ ಬೆಳೆಯುತ್ತಿರುವ ಹೆಜ್ಜೆಗಳನ್ನು ನೋಡಿ ಆಶ್ಚರ್ಯಚಕಿತರಾಗುತ್ತಾರೆ. ಆದರೆ ಇಲ್ಲೊಂದು ಎಚ್ಚರಿಕೆಯೂ ಇದೆ. ಯಶಸ್ಸಿನ ಈ ಹಂತದಲ್ಲಿ ನೀವು ಅಹಂಕಾರದಿಂದ ದೂರವಿರಬೇಕಾಗುತ್ತದೆ. ಏಕೆಂದರೆ ಇತರರ ಅಹಂಕಾರವು ಹೇಗೆ ಅವರ ಪತನಕ್ಕೆ ಕಾರಣವಾಯಿತೋ ಅದೇ ರೀತಿ ನಾವು ಸಹ ಹೆಮ್ಮೆಗೆ ಬಿದ್ದರೆ ನಮ್ಮ ಪ್ರಗತಿಯು ನಿಂತು ಹೋಗಬಹುದು. ಆದ್ದರಿಂದ ವಿನಮ್ರರಾಗಿರಿ, ಶಾಂತರಾಗಿರಿ ಮತ್ತು ನಿಮ್ಮ ಕರ್ಮಗಳ ಮೇಲೆ ಗಮನವಿಡಿ. ಯಾರಾದರೂ ನಿಮಗಾಗಿ ಹಳ್ಳವನ್ನು ತೋಡಿದ್ದರೆ ನೀವು ಅವರಿಗೆ ತಳ್ಳುವುದು ಅನಿವಾರ್ಯವೇನಲ್ಲ, ಸಮಯವೇ ಸ್ವತಃ ನಿರ್ಧಾರ ಮಾಡುತ್ತದೆ ಮತ್ತು ಅದೇ ಅತ್ಯಂತ ದೊಡ್ಡ ನ್ಯಾಯವಾಗಿರುತ್ತದೆ. ನೀವು ಕೇವಲ ನಿಮ್ಮ ಗುರಿಯತ್ತ ಗಮನ ಹರಿಸಬೇಕು ಮತ್ತು
ನಿಮ್ಮ ಜೀವನವನ್ನು ಉತ್ತಮಗೊಳಿಸಲು ಶ್ರಮಿಸಬೇಕು. ಏಕೆಂದರೆ ನೀವು ನಿಮ್ಮ ಶಕ್ತಿಯನ್ನು ಯಶಸ್ಸಿನತ್ತ ತೊಡಗಿಸಿದಾಗ ನಿಮ್ಮ ವಿರೋಧಿಗಳ ಶಕ್ತಿಯು ತನ್ನಷ್ಟಕ್ಕೆ ತಾನೇ ದುರ್ಬಲಗೊಳ್ಳಲು ಪ್ರಾರಂಭಿಸುತ್ತದೆ. ಸ್ನೇಹಿತರೆ, ಒಂದು ವಿಷಯವನ್ನು ಯಾವಾಗಲೂ ನೆನಪಿಡಿ, ಸೇಡು ತೀರಿಸಿಕೊಳ್ಳುವ ಮನುಷ್ಯ ಸ್ವಲ್ಪ ಸಮಯದವರೆಗೆ ತೃಪ್ತನಾಗಬಹುದು, ಆದರೆ ತಾಳ್ಮೆಯನ್ನು ಕಾಯ್ದುಕೊಳ್ಳುವ ಮನುಷ್ಯ ಯಾವಾಗಲೂ ವಿಜೇತನಾಗುತ್ತಾನೆ. ಇದರಿಂದ ಯಾರಾದರೂ ನಿಮಗೆ ತಪ್ಪು ಮಾಡಿದ್ದಾರೆ, ನಿಮ್ಮ ಮನಸ್ಸಿನಲ್ಲಿ ಕೋಪವನ್ನು ಇಟ್ಟುಕೊಳ್ಳಬೇಡಿ. ನಿಮ್ಮೊಳಗೆ ವಿಶ್ವಾಸವಿಡಿ, ನ್ಯಾಯವು ಖಂಡಿತವಾಗಿಯೂ ದೊರೆಯುತ್ತದೆ. ಏಕೆಂದರೆ ನ್ಯಾಯ ದೊರೆಯುವುದು ತಡವಾಗಬಹುದು, ಆದರೆ ಇಲ್ಲಿ ಅನ್ಯಾಯವಾಗಿರುವುದಿಲ್ಲ. ಸತ್ಯದ ಜಯ ನಿಶ್ಚಿತ ಎಂದು ನೀವು ಮನಸಾರೆ ನಂಬುವುದಾದರೆ ಪ್ರತಿಕ್ರಿಯೆ ಪೆಟ್ಟಿಗೆಯಲ್ಲಿ ಜಯವಾಗಲಿ ಎಂದು ತಪ್ಪದೆ ಬರೆಯಿರಿ. ನಿಮ್ಮ ಈ ಒಂದು ಸಕಾರಾತ್ಮಕ ಶಕ್ತಿಯನ್ನು ಇನ್ನಷ್ಟು ಬಲಪಡಿಸುತ್ತದೆ. ಸಮಯಕ್ಕಿಂತ ದೊಡ್ಡ ನ್ಯಾಯಾಧೀಶರು ಯಾರೂ ಇಲ್ಲ. ಯಾರು ಇತರರಿಗೆ ಕಷ್ಟಗಳನ್ನು ತಂದೊಡ್ಡುತ್ತಾರೋ ಒಂದು ದಿನ ಅದೇ ಕಷ್ಟಗಳು ಅವರ ಮುಂದೆಯೂ ಬಂದು ನಿಲ್ಲುತ್ತವೆ. ಯಾರು ಇತರರ ಹಾದಿಯನ್ನು ತಡೆಯುತ್ತಾರೋ ಅವರ ಸ್ವತಃ ಹಾದಿಗಳು ಮುಚ್ಚಿ ಹೋಗಲು ಪ್ರಾರಂಭಿಸುತ್ತವೆ. ಇದು ಯಾವುದೇ ಪವಾಡವಲ್ಲ, ಬದಲಿಗೆ ಇದು ಕರ್ಮದ ಅಚಲ ನಿಯಮವಾಗಿದೆ. ಆದ್ದರಿಂದ ನಿಮ್ಮ ಜೀವನದಲ್ಲೂ ನಿಮಗೆ ಅನ್ಯಾಯ ಮಾಡಿದ ಜನರಿದ್ದರೆ ಚಿಂತಿಸಬೇಡಿ. ನೀವು ಏನನ್ನು ಸಾಬೀತುಪಡಿಸುವ ಅಗತ್ಯವಿಲ್ಲ. ಸಮಯವೇ ಸ್ವತಃ ಎಲ್ಲವನ್ನು ಸ್ಪಷ್ಟಪಡಿಸುತ್ತದೆ. ಸ್ನೇಹಿತರೆ, ಇಲ್ಲಿಯವರೆಗೆ ಈ ವಿಡಿಯೋವನ್ನು ಕೇಳುತ್ತಿದ್ದರೆ ಒಮ್ಮೆ ಮನಸಾರೆ ಇಷ್ಟಪಡಿ. ಏಕೆಂದರೆ ನಿಮ್ಮ ಒಂದು ಇಷ್ಟವು ನಮ್ಮ ಚಾನಲನ್ನು ಮುಂದೆ ಕೊಂಡೊಯ್ಯಲು ಸಹಾಯ ಮಾಡುತ್ತದೆ ಮತ್ತು ಇಂತಹ ಪ್ರೇರಣಾದಾಯಕ ಸಂದೇಶಗಳನ್ನು ನಿಮ್ಮವರಿಗೆ ತಲುಪಿಸುವ ಶಕ್ತಿಯನ್ನು ನಮಗೆ ನೀಡುತ್ತದೆ. ಒಂದು ವೇಳೆ ನೀವು ಇನ್ನೂ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಮಾಡಿಕೊಳ್ಳಿ. ಏಕೆಂದರೆ ಮುಂದೆ ಬರಲಿರುವ ಸಂದೇಶಗಳು ನಿಮ್ಮ ಜೀವನದಲ್ಲಿ ಹೊಸ ಚೈತನ್ಯವನ್ನು ತುಂಬಬಹುದು. ಮುಂದೆ ಬರಲಿರುವ ಸಮಯದಲ್ಲಿ ನೀವು ಊಹಿಸದಂಥ ಕೆಲವು ಅವಕಾಶಗಳು ನಿಮಗೆ ಸಿಗಬಹುದು ಎಂದು ಈ ಮುನ್ಸೂಚನೆಗಳು ತಿಳಿಸುತ್ತವೆ. ಈ ಅವಕಾಶವು ಯಾವುದೇ ಹೊಸ ಕೆಲಸದ ರೂಪದಲ್ಲಿ ಬರಬಹುದು, ಯಾರಾದರೂ ಪ್ರಮುಖ ವ್ಯಕ್ತಿಯನ್ನು ಭೇಟಿಯಾಗುವ ರೂಪದಲ್ಲಿ ಬರಬಹುದು, ಅಥವಾ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂಥ ಪರಿಸ್ಥಿತಿಯ ರೂಪದಲ್ಲಿ ಎದುರಾಗಬಹುದು. ಅದರಿಂದ ನಿಮ್ಮ ಮನಸ್ಸನ್ನು ಸಿದ್ಧವಾಗಿಟ್ಟುಕೊಳ್ಳಿ. ನಕಾರಾತ್ಮಕ ಆಲೋಚನೆಗಳನ್ನು ಬಿಟ್ಟು ಸಕಾರಾತ್ಮಕತೆಯನ್ನು ಅಳವಡಿಸಿಕೊಳ್ಳಿ. ಏಕೆಂದರೆ ಅವಕಾಶಗಳು ಯಾವಾಗಲೂ ಸಿದ್ಧವಾಗಿರುವ ವ್ಯಕ್ತಿಯ ಜೀವನದಿಂದಲೇ ಶಾಶ್ವತ ಯಶಸ್ಸನ್ನು ತರುತ್ತವೆ. ಇನ್ನೊಂದು ಪ್ರಮುಖ ವಿಷಯವೇನೆಂದರೆ ಮನಸ್ಸಿನ ಶಕ್ತಿಯನ್ನು ಎಂದಿಗೂ ಕಡಿಮೆ ಅಂದಾಜು ಮಾಡಬೇಡಿ. ಒಬ್ಬ ವ್ಯಕ್ತಿಯು ತನ್ನೊಂದಿಗೆ ತಪ್ಪು ನಡೆಯುತ್ತಿದೆ ಎಂದು ಪದೇ ಪದೇ ಯೋಚಿಸಿದಾಗ ಅವನು ತನ್ನ ಶಕ್ತಿಯನ್ನು ದುರ್ಬಲಗೊಳಿಸಿಕೊಳ್ಳುತ್ತಾನೆ. ಆದರೆ ಅದೇ ವ್ಯಕ್ತಿಯು ತನ್ನ ಸಮಯ ಬಂದೇ ಬರುತ್ತದೆ ಎಂಬ ನಂಬಿಕೆಯನ್ನು ಹೊಂದಿದಾಗ ಒಳಗೆ ಒಂದು ವಿಭಿನ್ನ ಶಕ್ತಿ ಜಾಗೃತವಾಗುತ್ತದೆ. ಈ ಶಕ್ತಿ ಅವನನ್ನು ತಾನು ಎಂದಿಗೂ ಕಲ್ಪಿಸಿಕೊಳ್ಳದಂತ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ನಿಮ್ಮ ಜೀವನದಲ್ಲೂ ಈಗ ಅದೇ ಶಕ್ತಿಯು ಸಕ್ರಿಯವಾಗುತ್ತಿದೆ ಎಂದು ಅನಿಸುತ್ತಿದೆ. ನೀವು ಈಗ ಮೊದಲಿಗಿಂತಲೂ ಹೆಚ್ಚು ಸ್ಪಷ್ಟವಾಗಿ ಯೋಚಿಸುತ್ತಿದ್ದೀರಿ. ನೀವು ಜನರ ನಿಜವಾದ ಗುರುತನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸಿದ್ದೀರಿ. ಯಾರು ನಿಮ್ಮವರು ಮತ್ತು ಯಾರು ಕೇವಲ ಸ್ವಾರ್ಥಕ್ಕಾಗಿ ನಿಮ್ಮ ಸುತ್ತಮುತ್ತ ಇದ್ದಾರೆ ಎಂಬುದನ್ನು ನೀವು ತಿಳಿಯಲು ಪ್ರಾರಂಭಿಸಿದ್ದೀರಿ. ಈ ತಿಳುವಳಿಕೆ ನಿಮ್ಮ ಪಾಲಿಗೆ ಒಂದು ದೊಡ್ಡ ವರವಾಗಿದೆ. ಅಂದರೆ ತಪ್ಪು ಜನರಿಂದ ದೂರವಿರುವುದು ಕೂಡ ಯಶಸ್ಸಿನ ದಿಕ್ಕಿನಲ್ಲಿ ಇಡಲಾಗುವ ಒಂದು ಪ್ರಮುಖ ಹೆಜ್ಜೆ ಆಗಿದೆ. ನಿಮ್ಮನ್ನು ನೀವು ಯಾವಾಗಲೂ ನೆನಪಿಟ್ಟುಕೊಳ್ಳಿ, ಕತೆ ಇನ್ನೂ ಮುಗಿದಿಲ್ಲ. ಇನ್ನು ಕೇವಲ ಒಂದು ಹೊಸ ಅಧ್ಯಾಯ ಪ್ರಾರಂಭವಾಗ ಮುನ್ಸೂಚನೆಯಾಗಿದೆ. ಯಾರು ನಿಮ್ಮ ಹೋರಾಟವನ್ನು ನೋಡಿದ್ದಾರೋ ಅವರು ಶೀಘ್ರದಲ್ಲೇ ನಿಮ್ಮ ಸಾಧನೆಗಳನ್ನು ನೋಡಲಿದ್ದಾರೆ. ಯಾರು ನಿಮ್ಮನ್ನು ಟೀಕಿಸಿದ್ದರೋ ಅವರು ನಿಮ್ಮನ್ನು ಪ್ರಶಂಸಿಸಲು ಪ್ರೇರೇಪಿತರಾಗಬಹುದು ಮತ್ತು ಯಾರು ನೀವು ಮುಂದೆ ಬರಲು ಸಾಧ್ಯವಿಲ್ಲ ಎಂದು ಯೋಚಿಸಿದ್ದರೋ ಅವರು ನಿಮ್ಮ ಪ್ರಗತಿಯನ್ನು ನೋಡಿ ಆಶ್ಚರ್ಯಚಕಿತರಾಗಬಹುದು. ಸ್ನೇಹಿತರೆ, ಕೊನೆಯವರೆಗೂ ಜೊತೆಯಾಗಿರಿ. ಏಕೆಂದರೆ ಮುಂದೆ ಬರಲಿರುವ ಮುನ್ಸೂಚನೆಗಳು ಇನ್ನೂ ಆಳವಾಗಿವೆ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಎಂದಿಗೂ ಹಿಂದೆ ತಿರುಗಿ ನೋಡುವ ಅಗತ್ಯವೇ ಇಲ್ಲದಂಥ ತಿರುವು ಬರಲಿದೆ ಎಂದು ಅವು ತಿಳಿಸುತ್ತವೆ. ನಿಮ್ಮ ಶ್ರಮ, ನಿಮ್ಮ ತಾಳ್ಮೆ ಮತ್ತು ನಿಮ್ಮ ನಂಬಿಕೆ ಒಟ್ಟಾಗಿ ನಿಮ್ಮನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವಂಥ ಹಾದಿಯನ್ನು ನಿರ್ಮಿಸಲಿವೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.